ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಕಷಾಯ ಮಾಡ್ತಾರಲ್ಲ ಕುಡಿಲಿಕ್ಕೆ, ಅದಕ್ಕೆ ಪುಡಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ, ನಾನಿಲ್ಲಿ ಈ ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ನೀರು ಕುಡಿಯೋ ಕಪ್ಪಲ್ಲಿ 1 ಕಪ್ಪನ್ನು ತೊಗೊಂಡಿದ್ದೀನಿ, ಯಾಕಂದರೆ ತುಂಬ ಜನ ಇದ್ದೀವಲ್ಲ, ಹಾಗಾಗಿ 1 ಕಪ್ ಆಗೋಷ್ಟು. ಇದರಲ್ಲಿ 4 ಕಪ್ಪು ತೊಗೊಂಡಿದ್ದೀವಿ. ಕಡಿಮೆ ಜನ ಇದ್ದರೆ 2 ಕಪ್ಪು ಅಥವಾ 1 ಕಪ್ಪನ್ನು ತೊಗೋಬೋದು. ನಾನಿಲ್ಲಿ 4 ಕಪ್ ಆಗೋ ಅಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಲವಂಗ, ಕಾಳುಮೆಣಸು ಮತ್ತು ಏಲಕ್ಕಿ ಹಾಗೆ ಮೆಂತ್ಯನ ಹುರಿದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಹುರಿದು ಇಟ್ಕೊಂಡಿದ್ದೆ, ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ. ಅದೆಲ್ಲ ಎಷ್ಟು ತೊಗೊಂಡಿದ್ದೀನಿ ಅಂದರೆ, ಮೆಂತ್ಯ 2 ಸ್ಪೂನ್ ತೊಗೊಂಡಿದ್ದೀನಿ, ಲವಂಗ 1 ಸ್ಪೂನು, ಕಾಳುಮೆಣಸು 2 ಸ್ಪೂನು, ಹಾಗೆ 1 ಸ್ಪೂನು ಏಲಕ್ಕಿನ ತೊಗೊಂಡು ಹುರಿದು ಇಟ್ಕೊಂಡಿದ್ದೀನಿ. ಪಕ್ಕದಲ್ಲಿ ಹುರಿದು ಇಟ್ಕೊಂಡಿದ್ದೀನಿ. ಅವೆಲ್ಲವೂ ನೀಟಾಗಿ ಕೆಂಪಾಗಿ ಬರೋ ತನಕ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟು ಜೀರಿಗೆನ ತೋರಿಸಿದ್ನಲ್ಲ ಆಗಲೇ ಅಳತೆ ಕಪ್ಪಲ್ಲಿ, 1 ಕಪ್ ಜೀರಿಗೆನ ತೊಗೊಂಡಿದ್ದೀನಿ. 4 ಕಪ್ಪು ಕೊತ್ತಂಬರಿಗೆ 1 ಕಪ್ಪು ಜೀರಿಗೆನ ತೊಗೋಬೇಕು. ಜೀರಿಗೆನೂ ಸಹ ಒಂದು ಇಡೀ ಕಪ್ಪನ್ನು ಹಾಕಿಬಿಟ್ಟು ಹುರಿಬಾರ್ದು, ಯಾಕಂದರೆ ಅರ್ಧನೇ ಹಾಕಿಬಿಟ್ಟು ಹುರಿಬೇಕು. ಅದು ನೀಟಾಗಿ ಫ್ರೈ ಆಗಬೇಕು. ಹಾಗಾಗಿ ಅರ್ಧ ಕಪ್ಪನ್ನು ಹಾಕಿಬಿಟ್ಟು ಇಲ್ಲಿ ಹುರಿತಾ ಇದ್ದೀನಿ. ಇಲ್ಲಿ ಜೀರಿಗೆ ಅದು ಚಟ್ಪಟ್ ಅಂತ ಶಬ್ದ ಬರೋವರೆಗೂ ಹುರ್ಕೋಬೇಕು. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಥರ ಮಾಡಿಬಿಟ್ಟು ಟೀ ಕಾಫಿ ಕುಡಿದೇ ಇರೋರು ಈ ಥರ ಮಾಡಿಬಿಟ್ಟು ಕಷಾಯನ ಮಾಡಿಕೊಂಡು ಕುಡೀರಿ, ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಒಂದು 3/4% ಜನ ಕಷಾಯನ ಕುಡಿಯೋದ್ರಿಂದ ಇಲ್ಲಿ ಜಾಸ್ತಿನೇ ಮಾಡಿಟ್ಕೊಂಡಿದ್ದೀವಿ. ಅದಕ್ಕೆ 4 ಕಪ್ಪನ್ನು ಕೊತ್ತಂಬರಿನ ತೊಗೊಂಡಿದ್ದೀವಿ. ಇದು ಅಳತೆ ಅಂತ ಹೇಳ್ತಾ ಇರೋದು ನಾನು. 4 ಕಪ್ಪು ಕೊತ್ತಂಬರಿಗೆ 1 ಕಪ್ಪನ್ನು ತೊಗೊಳ್ತಾ ಇದ್ದೀವಿ. ಇಲ್ಲಿ ಜೀರಿಗೆ ಅರ್ಧನೇ ಹುರ್ಕೊತಾ ಇದ್ದೀನಿ. ತುಂಬ ಇಡೀ 1 ಕಪ್ಪನ್ನು ಜೀರಿಗೆ ಹಾಕಿದರೆ ಅದು ನೀಟಾಗಿ ಫ್ರೈ ಆಗೋಲ್ಲ. ಹಾಗೆ ಅಷ್ಟಾಗಿ ಒಂದು ಬೆಂದರೆ ಒಂದು ಕಡೆ ಬೇಯೋಲ್ಲ. ಹಾಗಾಗಿ ಅರ್ಧನೇ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಫ್ರೈ ಮಾಡ್ಕೊಂಡಾಯಿತು. ನೆಕ್ಸ್ಟು ಬಡೆ ಸೊಪ್ಪನ್ನು ಸಹ ಅರ್ಧನೇ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಟೈಪಲ್ಲಿ ಮಾಡಿಕೊಂಡು ಕುಡಿದು ನನಗೆ ಕಮೆಂಟಲ್ಲಿ ಹೇಳಿ ಹೇಗಾಯಿತು ಅಂತ ಹೇಳಿಬಿಟ್ಟು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಎಲ್ಲರೂ. ಹಾಗೆ ಕಮೆಂಟ್ ಮಾಡಿ, ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ. ಬಡೆ ಸೊಪ್ಪು ಸಹ ಕೆಂಪಾಗಿ ಬರಬೇಕು, ಒಂದು ಸ್ವಲ್ಪ ಫ್ರೈ. ಸಣ್ಣ ಉರಿ ಇಟ್ಕೊಂಡು ಸಹ ಮಾಡ್ಬೋದು, ದೊಡ್ಡ ಉರಿ ಇಟ್ಕೊಂಡ್ರೆ ನೀಟಾಗಿ ಹುಟ್ಟಾಡಿಸ್ಕೊತಾ ಇರಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಥರ ಕೆಂಪಾಗಿ ಬರಬೇಕದು. ಅರ್ಧನೇ ಹಾಕಿಬಿಟ್ಟು ಹುರಿರಿ. ನಾವು ಇಲ್ಲಿ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಮಾಡ್ತಾಯಿದ್ದೀನಿ, ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದು. ಕಡಿಮೆ ಪ್ರಮಾಣದಲ್ಲಿದ್ದರೆ 2 ಕಪ್ಪು ಅಥವಾ 1 ಕಪ್ಪು ಕೊತ್ತಂಬರಿ ಸಾಕು. ಅದಕ್ಕೆ ಅರ್ಧ ಕಪ್ಪು ಜೀರಿಗೆ ಇದು ಬಡೆ ಸೊಪ್ಪು ಎಲ್ಲ ಸಾಕಾಗುತ್ತೆ. ಬಡೆ ಸೊಪ್ಪು ಫ್ರೈ ಮಾಡಾಯಿತು. ನೆಕ್ಸ್ಟು ಕೊತ್ತಂಬರಿ ನಾನಿಲ್ಲಿ 4 ಕಪ್ಪನ್ನು ತಗೊಂಡಿದ್ದೀನಿ. ಅಳತೆ ಕಪ್ಪು ತೋರಿಸಿದ್ನಲ್ಲ ಅದರಲ್ಲಿ 4 ಕಪ್ಪು ತಗೊಂಡಿದ್ದೀವಿ. 1 ಕಪ್ಪನ್ನೇ ಹಾಕಿಬಿಟ್ಟು ಹುರ್ಕೊಳ್ಳಿ, ಚೆನ್ನಾಗಾಗುತ್ತೆ. ಒಂದೇ ಸಲಕ್ಕೆ ಫ್ರೈ ಮಾಡಲಿಕ್ಕೆ ಅಷ್ಟನ್ನು ಹಾಕ್ಕೋಬೇಡಿ. ನೆಕ್ಸ್ಟು ಇದೆಲ್ಲ ಫ್ರೈ ಮಾಡಿದ ನಂತರ ನೀಟಾಗಿ ಆರಬೇಕದು. ಆರಿದ ನಂತರ ಮಿಕ್ಸಿ ಮಾಡ್ಕೊಳ್ಳಿ. ಇದಕ್ಕೆ ಏಲಕ್ಕಿ 1 ಸ್ಪೂನು, ಮತ್ತೊಂದು ಸಾರಿ ಹೇಳ್ತೀನಿ ನೋಡಿ, ಏಲಕ್ಕಿ 1 ಸ್ಪೂನು, 1 ಸ್ಪೂನು ಲವಂಗ, 2 ಸ್ಪೂನು ಕಾಳು ಮೆಣಸು, ಹಾಗೆ 2 ಸ್ಪೂನು ಅರಿಶಿನದ ಪುಡಿ ಹಾಕ್ಕೋಬೇಕು. ಎಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇಟ್ಕೋಬೇಕು. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಟೀ ಕಾಫಿ ಕುಡಿದೇ ಇರೋರು ಈ ಥರ ಮಾಡ್ಕೊಂಡು ನೋಡಿ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ತುಂಬ ಟೇಸ್ಟ್ ಆಗುತ್ತೆ. ಹಾಗೆ ನೀವೆಲ್ಲ ಯಾವ ಟೈಪಲ್ಲಿ ಕಷಾಯ ಪುಡಿ ಮಾಡ್ತೀರಿ ಅಂತ ಕಮೆಂಟಲ್ಲಿ ಹೇಳಿ. ನನ್ನ ಕಷಾಯ ಪುಡಿ ಇಷ್ಟ ಆದರೆ ಎಲ್ಲರೂ ಕಮೆಂಟಲ್ಲಿ ಹಾಕಿ, ಎಲ್ಲರೂ ಲೈಕ್ ಮಾಡಿ.
ಲೈಕ್ ಕೊಡಿ ಹಾಗೆ ಎಲ್ಲರೂ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಹಾಕಿಬಿಟ್ಟು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ನೀಟಾಗಿ ಆರಲಿಕ್ಕೆ ಬಿಡಬೇಕು. ಆರಿಸ್ಕೊಂಡು ಮಿಕ್ಸಿ ಮಾಡಿ ಇಟ್ಕೋಬೇಕು. ಇದಕ್ಕೆ 2 ಸ್ಪೂನು ಇದು 2 ಸ್ಪೂನು ಅರಿಶಿಣ ಪುಡಿ ಸಹ ಆ್ಯಡ್ ಮಾಡ್ಕೊಳ್ಳಿ. ಫ್ರೈ ಮಾಡಿರೋ ಐಟಮ್ಸ್ ಎಲ್ಲದು ತಣ್ಣಗೆ ಆರ್ಕೋಬೇಕು. ಆರಿದ ನಂತರ ಮಿಕ್ಸಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೆಕೆ ಬಂದು ಹಾಳಾಗಿಬಿಡುತ್ತೆ. ಅದಕ್ಕಾಗಿ ಫುಲ್ಲು ಆರ್ಕೋಬೇಕದು ಫ್ರೈ ಮಾಡಿರೋ ಎಲ್ಲ ಐಟಮ್ಸ್ಗಳು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ನಿಮಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್.